ವೀಕೆಂಡ್ ಅಲ್ಲಿ ಇನ್ನೊಂದು ವಿಷಯ ಭಾರಿ ಚರ್ಚೆ ಆಗಿದ್ದು ಏನು ಅಂತ ಹೇಳಿದ್ರೆ, ಕಲರ್ಸ್ ಕನ್ನಡ ಟೀಮ್ ಇಂದ ಹೋದ ಕಂಟೆಸ್ಟೆಂಟ್ ಗಳಿಗೆ ಚಾನಲ್ ಎತ್ತುತ್ತೆ, ಅವ್ರನ್ನ ಬೆಳೆಸುತ್ತೆ, ಎಲಿಮಿನೇಟ್ ಮಾಡಲ್ಲ ಅನ್ನುವಂಥದ್ದು. ನಿಂಗೆ ಅನ್ಸುತ್ತಾ ಕಲರ್ಸ್ ಕನ್ನಡ ಟೀಮ್ ಅವ್ರು ಈ ತರ ಮಾಡ್ತಿದ್ದಾರೆ ಅಂತ? ಎಂಡ್ ಆಫ್ ದ ಡೇ ಚಾನಲ್ ಒಂದು ಪ್ರತಿಯೊಬ್ಬರಿಗೂ ಒಂದಷ್ಟು ಅವಕಾಶವನ್ನ ಕೊಟ್ಟಿದೆ ಅಂತಂದಾಗ ಅವರವರ ಆಟದ ಮೂಲಕ ಅವರು ಅದನ್ನ ರೂಪಿಸ್ಕೋಬೇಕೆ ಹೊರತು ಚಾನಲ್ನ ದೂರುವಂಥದ್ದಲ್ಲ. ಅಲ್ಲೇನಾಗುತ್ತೆ ಅಂತಂದ್ರೆ ಇವಾಗ ರಕ್ಷಿತಾ ಎಲ್ಲಿ ಬಂದ್ರು ಹೌದು, ಕಲರ್ಸ್ ಕನ್ನಡದಿಂದ? ಮ್ಯೂಟೆಂಟ್ ರಘುವರಂತೂ ಅವರಿಬ್ರಿಗೂ ಸಂಬಂಧನೇ ಇಲ್ಲ ಚಾನಲ್. ಅಲ್ಲ, ಇಲ್ಲ, ಮ್ಯೂಟೆಂಟ್ ರಘು ಅವರು ಕ್ವಾಟ್ಲೆ ಕಿಚನ್ ಅಲ್ಲಿ ಕಿಚನ್ ಇದ್ರು. ಅಲ್ಲಿ ಇದ್ರು. ಸೊ ಗಿಲ್ಲಿ ಅವರು ಇದ್ರು, ಜಾನ್ವಿ ಅವರು ಕೂಡ ಅದಕ್ಕಿಂತ ಮುಂಚೆ ನನ್ನಮ್ಮ ಸೂಪರ್ ಸ್ಟಾರ್ ಒಂದು ಯಾವ್ದೋ ಒಂದು ಗಿಚ್ಚಿ ಗಿಲಿ ಅಲ್ಲಿ ಗಿಚ್ಚಿ ಯಾವ್ದ್ರಲ್ಲೋ ಒಂದು ಗಿಲಿಗಿಲಿ ಇದ್ರು, ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲೂ ಅದ್ರಲ್ಲೆಲ್ಲ ಇದ್ರು. ಇದ್ರು. ಸೊ ಅದು ಚಾನಲ್ ಕಡೆಯಿಂದಾನೆ ತಾನೆ. ಮತ್ತೆ ಅವ್ರು ಅಪೋಸಿಟ್ ಆಗಿ ಮಾತನಾಡುವಂತ ಅವಶ್ಯಕತೆ ಏನಿತ್ತು? ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಉಂಡ ಮನೆಗೆನೆ ದ್ರೋಹ ಬಗೆಯುವಂತಹ ಪ್ರಯತ್ನ ಅನ್ನುವಂಥದ್ದು ಹೌದು. ಹೇಳ್ಬೋದು, ನಾವು ನೇರವಾಗಿ ಹೇಳ್ಬೋದು ಆಮೇಲೆ ಅಂತದ್ದು. ಅವ್ರಂತಾರೆ ನನಗ್ ಮದುವೆ ಆಗಿದೆ, ಮಗು ಇದೆ, ಸೊ ನಂದೇನು ಲವ್ ಟ್ರ್ಯಾಕ್ ಇಲ್ಲ, ರಾಶಿಕಾ ಮತ್ತೆ ಸೂರಜ್ದು ಟ್ರ್ಯಾಕ್ ಇದೆ, ಹಂಗಾಗಿ ಅವ್ರನ್ನ ಉಳಿಸ್ಕೊಂಡಿದ್ದಾರೆ, ಈ ತರ ಮಾತುಗಳೆಲ್ಲ ಕೇಳಿ ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಲವ್ ಟ್ರ್ಯಾಕ್ ನಡೆಸಬೇಕು ಅಂತಾನೆ ಕೆಲವರು ಹೋಗಿರ್ತಾರೆ, ಅದು ಅವ್ರ ಗೇಮ್, ಹೌದು, ಸ್ಟ್ರಾಟಜಿ ಅವ್ರದ್ದು. ಸ್ಟ್ರಾಟಜಿ. ಇವರು ಬೇಕಾದ್ರೆ ಮದುವೆ ಆಗಿದೆ ಮಕ್ಕಳಾಗಿದೆ ಅಂತಂದ್ರೆ ಅಲ್ಲಿ ಅಶ್ವಿನಿ ಅವ್ರಿಗೂ ಮದುವೆ ಆಗಿದೆ ಮಗು ಇದೆ, ಮ್ಯೂಟೆಂಟ್ ರಘುವರ್ಗೂ ಮದುವೆ ಆಗಿದೆ ಮಗು ಇದೆ. ಅದು ಆ ರೀತಿ ಬಂತು ಅಂತಂದ್ರೆ ಮಲ್ಲಮ್ಮ ಅವ್ರನ್ನೇ ತಗೋಬೋದಿತ್ತು. ಮಲ್ಲಮ್ಮ ಅವ್ರು ಎಷ್ಟು ಕಷ್ಟದಲ್ಲಿ ಕಡು ಬಡತನದಲ್ಲಿ ಬಂದಂಥವ್ರು ಮಕ್ಕಳನ್ನ ಬೆಳೆಸಿ ಅದೊಂದು ಕಾರಣಕ್ಕೆ, ಅದು ಅಲ್ಲದೆ ಯೂಟ್ಯೂಬಲ್ಲಿ ವಿಡಿಯೋಸ್ ಮೂಲಕ ವೈರಲ್ ಆಗ್ಬಿಟ್ಟು ಅದಾದ ನಂತರ ಬಂದರು. ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಅಂತಹ ಹಿನ್ನೆಲೆ ಇರುತ್ತೆ, ಅವ್ರವ್ರದ್ದೇ ಅಂತಹ ಒಂದು ಕಷ್ಟವನ್ನ ಇರ್ತದೆ. ಇವಾಗ ನೀವು ನಾವಾಗಿರ್ಬೋದು ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀವಿ, ಬಟ್ ಈ ಒಂದು ಸ್ಟೇಜ್ ಏನೇ ಆಗಿರ್ಬೋದು ಇಲ್ಲಿಗೆ ಮಾತ್ರ. ಹೌದು, ನಮ್ಮ ಹಿಂದೆ ಕಷ್ಟಗಳನ್ನೆಲ್ಲ ಹೇಳ್ಕೊಂತ ಕುತ್ಕೊಂಡ್ರೆ ಯಾವ ವೀಕ್ಷಕರು ನೋಡೋದಿಲ್ಲ. ಯಾಕಂತಂದ್ರೆ ಎಂಡ್ ಆಫ್ ದ ಡೇ ನಾವೇನ್ ಆಯ್ಕೆ ಮಾಡ್ಕೊಂಡಿದೀವಿ ಅನ್ನೋವಂಥದ್ದು ಇಂಪಾರ್ಟೆಂಟ್. ಹಾಗೇನೆ ಆ ಒಂದು ಬಿಗ್ ಬಾಸ್ ಅನ್ನುವಂತಹ ಅವಕಾಶ ಸಿಕ್ಕಿದ್ಮೇಲೆ ನೀವು ಆಟದ ಮೂಲಕ ತೋರಿಸ್ಬೇಕು ಹೊರತು ಈ ತರ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ನೊಂದು ಅರ್ಥ ಮಾಡ್ಕೋಬೇಕಂದ್ರೆ ಈ ತರ ನೆಗೆಟಿವ್ ಆಗಿ ಮಾತಾಡ್ಬಿಟ್ರೆ ಇನ್ನೊಂದಷ್ಟು ನಾನು ದಿನ ಸರ್ವೈವ್ ಆಗಬಹುದಲ್ಲ ಅನ್ನೋಂಥ ಮೇಬಿ ಥಾಟು ಅದೇ ಇರ್ಬೋದು ನನಗೆ ಅನ್ಸುತ್ತೆ. ಅದೇ ಪ್ರಶ್ನೆ ಕಾಡ್ತಾ ಇತ್ತು. ಜಾನ್ವಿ ಅವರು ಇಷ್ಟೆಲ್ಲ ಗೊತ್ತಿದ್ರುನು, ಯಾಕಂದ್ರೆ ಬಿಗ್ ಬಾಸ್ ಅಂದ್ರೆ ಏನು ಅಂತ ಆಟ ಗೊತ್ತಿಲ್ದಿರೋಂತ ವ್ಯಕ್ತಿ ಏನಲ್ಲ, ಪ್ರತಿಯೊಂದು ಗೊತ್ತಿರುತ್ತೆ. ನಾನು ಈ ತರ ಮಾತಾಡಿದ್ರೆ ಅದು ಟೆಲಿಕಾಸ್ಟ್ ಆಗತ್ತೆ, ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಪಕ್ಕ ಕೇಳೇ ಕೇಳ್ತಾರೆ ಅನ್ನೋದು ಗೊತ್ತಿದ್ರು ಕೂಡ ಯಾಕೆ ಆ ಥರ ಸ್ಟೇಟ್ಮೆಂಟ್ಸ್ ಕೊಟ್ರು? ಮೇ ಬಿ ಅವರು ಕ್ಲಾಸ್ ತಗೊಳ್ಳಿ ಅಂತಾನೆ, ಬೈಲಿ ಅಂತಾನೆ, ಟ್ರೋಲ್ ಆಗ್ಲಿ ಅಂತಾನೆ ಆ ಥರ ಮಾಡ್ತಿದ್ದಾನೇನೋ ಅಂತ ಅನ್ಸ್ತಾ ಇದೆ. ಇರ್ಬೋದು. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಇವಾಗ ಅವರು ಹೊರಗಡೆ ಬಂದು ಹೇಳೋ ತನಕನೂ ಕೂಡ ಅದು ನಮ್ಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗೋದಿಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಈಗೀಗ ಕ್ಲಾರಿಫಿಕೇಶನ್ ಸಿಗ್ತಾ ಇದೆ. ಮೊನ್ನೆ ರಕ್ಷಿತಾ ಅವ್ರಿಗೆ ಸೆಡೆ ಅಂದ್ರು ಅಂತ ಹೇಳ್ಬಿಟ್ಟು ಈಗ ಹೌದು. ಇಂಟರ್ವ್ಯೂಸ್ ಅಲ್ಲೆಲ್ಲಾನು ಕೂಡ ಕಾಕ್ರೋಚ್ ಸುದಿ ಅವರು ಹೇಳ್ತಾ ಇದಾರೆ ಅಂಡ್ ಕ್ಷಮೆ ಕೂಡ ಯಾಚನೆ ಮಾಡ್ತಾ ಇದಾರೆ, ತೊಂದರೆ ಏನಿಲ್ಲ. ಬಟ್ ಜಾನ್ವಿ ಅವರು ಹೊರಗಡೆ ಬಂದು ಕೆಲವೊಬ್ಬರದ್ದು ಏನಾಗುತ್ತೆ ಅಂತಂದ್ರೆ, ಸೊ ಅಲ್ಲಿ ಟಾಸ್ಕ್ಗಳಲ್ಲಿ ಆಡಿಲ್ಲ ಅಂತಂದ್ರೆ ಮಾತುಗಳ ಮೂಲಕ ನಾವು ಸೇಫ್ ಆಗಬೇಕು, ಮಾತುಗಳ ಮೂಲಕ ನಾವು ಸುದ್ದಿಯಲ್ಲಿರಬೇಕು. ಬಿಗ್ ಬಾಸ್ ಅಂತಂದ್ರೆ ಒಂಥರ ಹೆಂಗೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೋ ಬಿಗ್ ಬಾಸ್ ಕೂಡ ಒಂಥರ ಅದೇನೆ ಮೀಡಿಯಾದಲ್ಲಿ. ಬಿಕಾಸ್ ಮತ್ತೆ ಯಾಕೆಂತಂದ್ರೆ ಇನ್ನೊಂದ್ 2-3 ಸ್ಟೇಟ್ಮೆಂಟ್‌ಗಳನ್ನ ಕೊಡ್ತಾರೆ. ಇಲ್ಲಿ ಹುಡುಗರು ಯಾರು ಮ್ಯಾನ್ಲಿ ಅಂತ ಅನ್ಸ್ತಿಲ್ಲ, ಸತ್ ಹೆಣಗಳ ತರ ಇರ್ತಾರೆ, ಗಿಲ್ಲಿ ಅವ್ರದ್ದು ಸೊಂಟ ಮುರಿದಂಗಿರ್ತಾರೆ, ಅದು ಇದು ಅಂತೆಲ್ಲ. ಅಲ್ಲ ಅದೇನ್ ಅವಶ್ಯಕತೆ ಇತ್ತ? ಅವಶ್ಯಕತೆ ಅನ್ನೋದಕ್ಕಿಂತ ರಿಷಾದೊಂದು ವಿಷಯ ಬರುತ್ತೆ. ಧ್ರುವಂತ್ ಅವ್ರ ಹೆಸರು ತಗೊಳಕ್ಕೂ ಲವ್ ಇಷ್ಟ ಇಲ್ಲ, ಟ್ರ್ಯಾಕ್ ವ್ಯಾಕ್ ಅಂತ ಅನ್ಸುತ್ತೆ, ನಂಗೆ ವಾಂತಿ ಬಂದಂಗ ಅನ್ಸುತ್ತೆ ಧ್ರುವಂತ್ ಹೆಸರು ನೋಡಿದ್ರೆ ಅಂತ. ಅದಕ್ಕೆ ಕಿಚ್ಚ ಸುದೀಪ್ ಅವರು ತುಂಬಾ ರೂಢಾಗಿ ಬೈತಾರೆ. ಬಟ್ ಇವರು ಸತ್ತ ಹೆಣ, ಮ್ಯಾನ್ಲಿ ಆಗಿಲ್ಲ ಅಂತ ಹೇಳ್ಬೇಕಾದ್ರೆ ಅದನ್ನ ಕಾಮಿಡಿ ಆಗಿ ತಗೋತಾರೆ. ಸೊ ಅವರಿಗೂ ಅಲ್ಲೊಂದು ಕಿವಿ ಮಾತು ಹೇಳ್ಬೇಕಿತ್ತು, ಈ ತರ ಮಾತುಗಳನ್ನ ಆಡಬೇಡಿ ಅಂದ್ರೆ. ಯಾಕಂದ್ರೆ ಈಗ ಅಷ್ಟು ಜನ ಹುಡುಗರಿದ್ದಾರೆ, ಅವ್ರಿಗೆಲ್ಲ ಸತ್ತ ಹೆಣ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಅವರು ನೋಡ್ತಾ ಇರ್ತಾರೆ, ಅವರಿಗೂ ಒಂಥರ ಚೀಪ್ ಅನ್ಸುತ್ತೆ, ಯಾಕೆ ಈ ರೀತಿ ಮಾತಾಡ್ತಾರೆ ಅಂತ. ಅಂದ್ರೆ ಇಲ್ಲಿ ಅವ್ರವ್ರು ಮಾತಾಡುವಂಥದ್ದು, ಅವ್ರವ್ರು ಮಾಡುವಂತಹ ಒಂದು ಆಟಗಳಿಂದ ಆಡುವಂಥ ಆಟಗಳಿಂದ ಅವ್ರವ್ರ ವ್ಯಕ್ತಿತ್ವನ ಅವರೇನೆ ಹೊರಗಡೆ ಆಗ್ತಾ ಇದಾರೆ. ಅದೇ ನಾನು ಹೇಳಿದ್ನಲ್ಲ, ಹೌದು. ನಿಮ್ ಶುರುವಲ್ಲೇ ಹೇಳಿದೆ, ಬಿಗ್ ಬಾಸ್ ಮನೆ ಅನ್ನೋದು ವ್ಯಕ್ತಿತ್ವದ ಆಟ. ಎಷ್ಟು ದಿನ ಅವರು ನಾನು ಮುಖವಾಡ ಹಾಕೊಂಡು ಹಿಂಗೆ ನಟಿಸಬೇಕು ಅಂತಿದ್ರು ಕೂಡ ಆಗೋದಿಲ್ಲ. ಈಗ ಅಶ್ವಿನಿ ಅವ್ರನ್ನೇ ತಗೊಳ್ಳೋಣ, ಹೊರಗಡೆ ಸಾಕಷ್ಟು ಹೋರಾಟಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವ್ರು, ಅಲ್ಲೂ ಹೋರಾಟ ಅಂತ ಹೋಗ್ತಾರೆ. ಬಟ್ ಅಲ್ಲಿ ಏನ್ ನಡೀತಿದೆ? ಎಸ್ಪೆಷಲಿ ಮಹಿಳೆಯರು ಅಂದ್ರೆ ಅವರು ಫಸ್ಟ್ ಧ್ವನಿಗೂಡಿಸ್ತಾರೆ, ಅವರಿಗೋಸ್ಕರ ಹೋರಾಡ್ತಾರೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ಹುಡುಗಿ ವಿರುದ್ಧನೇ ಅವರು ಏನೇನೋ ಕತೆಗಳನ್ನ ಕಟ್ತಾರೆ. ಪರ್ಸನಲ್ ಆಗಿ ತಗೊಂಡಾಗೆ ಆಗುವಂಥದ್ದು. ಆಟವನ್ನ ಆಟವಾಗಿ ಆಡಿದ್ರೆ ಏನು ಆಗಲ್ಲ. ಇವಾಗ ರಾಶಿಕಾ ಮತ್ತೆ ಸೂರಜ್ ಅವರು ಲವ್ ಸ್ಟೋರಿ ನಡೀತಿದೆ ಅಂತಂದಾಗ ಇವ್ರಿಗದು ಆಗಲ್ಲ. ಬಿಕಾಸ್ ಯಾಕಂತಂದ್ರೆ ಇವ್ರ ಇಂಟೆನ್ಷನ್ ಏನು, ಜಾನ್ವಿ ಅವರು ಹೊರಗಡೆ ಬಂದ್ಮೇಲೆ ಹೊರಗಡೆ ನನ್ನ ನೋಡುವಂಥ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಆಲ್ರೆಡಿ ಡಿವೋರ್ಸ್ ಅನ್ನ ತಗೊಂಡಿದ್ದಾರೆ, ಅದಕ್ಕೆ ಒಂದಷ್ಟು ಮಾತುಕತೆ ಆಡ್ತಾ ಇರ್ತಾರೆ. ಅದ್ರ ಜೊತೆಗೆ ಮಗು ಇದೆ, ಮಗುನ ಅವರನ್ನ ಮತ್ತೆ ಬೇರೆ ತರದಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಕಷ್ಟ ಅನ್ನುವಂಥದ್ದಾಗಿರ್ಬೋದು. ಸೊ ಇಲ್ಲೇನಾಗುತ್ತೆ, ಈ ತರ ಮಾತಾಡಿದಾಗ ಸೊ ಸುದ್ದಿ ಆಗ್ತೀನಿ. ಲವ್ ಟ್ರ್ಯಾಕ್ ಅಂತೂ ನಡ್ಸಕ್ಕಾಗಲ್ಲ ಜಾನ್ವಿ ಅವ್ರ ಕೈಯಲ್ಲಿ.
ಜಾನ್ವಿ ಕೈಯಲ್ಲಾಗಿರ್ಬೋದು ಅಥವಾ ಅಶ್ವಿನಿ ಅವ್ರ ಕೈಯಲ್ಲಾಗಿರ್ಬೋದು. ಬಿಕಾಸ್ ಯಾಕಂತಂದ್ರೆ ಅವರು ಆ ಒಂದು ಆಟಕ್ಕೆ ಹೋದ್ರೂ ಕೂಡ ಮತ್ತೆ ಅವರು ಜನರಲ್ಲಿ ಕೆಟ್ಟದಾಗಿ ಬಿಂಬಿತವಾಗ್ತಾರೆ. ಹೌದು. ಸೊ ಅದ್ರ ಜೊತೆಗೆ ಈ ತರ ಮಾತಾಡಿದಾಗ ಯಾರೋ ಒಂದು ಲವ್ ಬರ್ಡ್ಸ್ ಕ್ಲಿಕ್ ಆಗ್ತಿದ್ದಾರೆ ಅಂತಂದಾಗ ಅವ್ರ ಬಗ್ಗೆ ಮಾತನಾಡಿದಾಗ ನಾನು ಮತ್ತೆ ಸುದ್ದಿಯಲ್ಲಿರ್ತೀನಿ, ಜನ ನನ್ನ ನೋಡ್ತಾರೆ. ಇವ್ರು ಆಕ್ಚುಲಿ ಎಂಟ್ರಿ ದಿನ ಹೇಳಿದ್ರು, ನಂದು ಡಿವೋರ್ಸ್ ಎಲ್ಲ ಆಗಿದೆ, ಸೊ ಜನರಿಗೆ ನಾನು ಏನು ಅಂತ ಗೊತ್ತಾಗಬೇಕು, ನನ್ನ ಬಗ್ಗೆ ತುಂಬಾ ತಪ್ಪು ತಿಳುವಳಿಕೆಗಳಿವೆ, ಸೊ ಇದು ನನ್ನ ಹೊಸ ಅಧ್ಯಾಯ ಅಂತೆಲ್ಲ. ಈಗ ಇವರು ಕೊಟ್ಟ ಸ್ಟೇಟ್ಮೆಂಟ್ಗಳಿಂದ ಲೈಕ್ ಮ್ಯಾನ್ಲಿ ಆಗಿಲ್ಲ ಹಾಗೆ ಹೀಗೆ ಅಂತೆಲ್ಲ ಸ್ಟೇಟ್ಮೆಂಟ್ಸ್ ಏನು ಕೊಡ್ತಿದಾರಲ್ಲ, ಅದಕ್ಕೆ ಕಮೆಂಟ್ಸು ಅದೇ ಥರ ಬರುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಗಂಡನ ಬಿಟ್ರ ಅನ್ನೋ ಥರ ಎಲ್ಲ ಪೋರ್ಟ್ರೆ ಆಗ್ತಿದೆ. ಸೊ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ನಮ್ಮ ಮಾತುಗಳನ್ನ ಆಡಬೇಕಾದ್ರೆ ಅಥವಾ ಕೆಲವೊಂದು ವರ್ಡ್ಸ್ ಯೂಸ್ ಮಾಡಬೇಕಾದ್ರೆ ಅನ್ನೋದನ್ನ ತುಂಬಾ ಚೆನ್ನಾಗಿ 100%. ಬಿಕಾಸ್ ಯಾಕೆಂತಂದ್ರೆ ಇದು ಮಾತಾಡಿದ್ರೆ ಹೋಯ್ತು ಮುತ್ತೊಡೆದ್ರೆ ಹೋಯ್ತು ಅನ್ನುವಂಥ ಹೌದು. ಗಾದೆ ಮಾತಿದೆಯಲ್ಲ, ತುಂಬಾ ದೊಡ್ಡವರು ಗಾದೆನ ಆ ರೇಂಜ್ಗೆ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಅನುಭವದಿಂದ ಮಾಡಿರ್ತಾರೆ. ಇವಾಗ ಮಾತಾಡ್ಬಿಟ್ಟಿದ್ದಾರೆ, ಬಟ್ ಜನ ಯಾವ ರೀತಿ ತಗೊಳ್ತಾ ಇದ್ದಾರೆ. ಹೌದು. 4 ಜನರಲ್ಲಿ ನಾವು ಮಾತಾಡ್ತಿದೀವಿ ಅಂತಂದ್ರೆ ನಮ್ಮ ಮಾತಿನ ಮೇಲೆ ನಮ್ಮ ನಾಲಿಗೆ ಮೇಲೆ ಹಿಡಿತಾ ಇರಬೇಕು. ನೀವು ಹೇಳದಂಗೆನೆ ಗಂಡಸರೆಲ್ಲ ಮ್ಯಾನ್ಲಿ ಆಗಿಲ್ಲ ಅಂತ ಅದ್ರ ಸತ್ತೆಣಗ್ತಾರೆ ಅಂತಂದ್ರೆ ಅವ್ರ ಗಿಲ್ಲಿಯವರ ಫ್ಯಾಮಿಲಿಗೆ ಎಷ್ಟು ಹರ್ಟ್ ಆಗಿರಲ್ಲ. ಹೌದು. ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಗಂಡಸರು ಇರ್ತಾರೆ, ಅವ್ರ ಎಲ್ರಿಗೂ ಫ್ಯಾಮಿಲಿ ಸೇರಿಸ್ಬಿಟ್ಟು ಅವ್ರು ಹೇಳಿರೋದು. ಹೇಳಿದಾರಲ್ಲ, ಅವ್ರಿಗೆಲ್ಲ ಎಷ್ಟು ಬೇಜಾರಾಗಿರುತ್ತೆ. ಅಂದ್ರೆ ಇವ್ರಿಗೆ ಮ್ಯಾನ್ಲಿ ಆಗಿರುವಂತವ್ರೇ ಬೇಕಾ ಅನ್ನುವಂಥದ್ದು ಎಷ್ಟೋ ಜನ ಕಮೆಂಟ್ಗಳ ಮೂಲಕ ವ್ಯಕ್ತಪಡಿಸ್ತಾರೆ. ಹೌದು. ಸೊ ಅದಕ್ಕೇನೆ ಒಂದು ಮಾತಾಡೋದಕ್ಕಿಂತ ಮುಂಚೆ 10 ಬಾರಿ ನಾನು ಯೋಚನೆ ಮಾಡಿ ಮಾತಾಡಬೇಕು ಅನ್ನುವಂಥದ್ದನ್ನ ಜಾನ್ವಿ ಅವ್ರು ಕಲಿಬೇಕು. ಕರೆಕ್ಟ್. ಬಿಕಾಸ್ ಅವ್ರ ಪ್ರೊಫೆಷನಲ್ ಲೈಫಲ್ಲಿ ಸಾಕಷ್ಟು ಅಚೀವ್ ಮಾಡಿದ್ದಾರೆ, ಅದು ಅವ್ರಿಷ್ಟ. ಅದು ಅದ್ರ ಜೊತೆಗೆ ಅವರ ಅಚೀವ್ಮೆಂಟ್ಗೆ ಅವ್ರವ್ರದ್ದೇ ಆದಂತಹ ಒಂದು ಕಷ್ಟ ಇರುತ್ತೆ, ಓಕೆ. ಬಟ್ ಅಚೀವ್ಮೆಂಟ್ ಮಾಡಿದ್ಮೇಲೆ ನಾವು ತಗ್ಗಿ ಬಗ್ಗಿ ನಡಿಬೇಕು ಅನ್ನೋಂಥದ್ದು ಇದೇ ಒಂದು ಕಾರಣಕ್ಕೆ. ಕರೆಕ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.